ಹಾಯ್, ನಾವು ಹೋಗ್ತಾ ಇರೋದು ಹೊನ್ನಾವರಕ್ಕೆ. ಸ್ವಲ್ಪ ಬಿಸಿಲು ಇದ್ದಿದ್ದರಿಂದ ಒಳ್ಳೇದಾಯಿತು. ಅವರ್ಸ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ಗೆ ವೇಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಬಸ್ಸು ಬಂದೇ ಬಿಡ್ತು. ಇದು ಹುಬ್ಳಿ ಬಸ್ ಆಗಿದ್ದರಿಂದ ಅಂಕೋಲಾಕ್ಕೆ ಬಂದು ಬಸ್ಗೆ ವೇಟ್ ಮಾಡ್ತಾ ಇದ್ವಿ. ನಾವು ಹೋಗ್ತಾ ಇರೋದು 3 ಜನ. ಇವನು ಒಬ್ಬ, ಇವಳು ಒಬ್ಳು. ನಾನು ಒಂದು ಕಡೆ ನಿಂತು ಬಸ್ ಬರೋದನ್ನ ನೋಡ್ತಾ ಇದ್ದೆ. ಇವಳು ನೋಡಿದ್ರೆ ಅಂಗಡಿಗೆ ಹೋಗಿ ತಿಂಡಿನ ತಗೊಳ್ತಾ ಇದ್ಲು. ತಗೊಳ್ಳೋದೇನಿಲ್ಲ, ನೋಡೋದಷ್ಟೇ. ಬಸ್ ಸಿಕ್ಕಿದ ಮೇಲೆ ಕುಮಟಾ ಹೋಗಿ ಮುಟ್ಟಿದ್ವಿ. ಕುಮಟಾದಲ್ಲೂ ಮಳೆ ಇರಲಿಲ್ಲ. ಹಾಗೆ ಬಸ್ ಹೊರಡ್ತು. ನಂತರ ಹೊನ್ನಾವರ ಹೋಗಿ ಇಳಿದ್ವಿ. ಇಲ್ಲಿಗೆ ಯಾಕೆ ಬಂದಿದ್ವಿ ಅಂದರೆ, ಆಟೋದಲ್ಲಿ ಪ್ರಭಾತ್ ನಗರಕ್ಕೆ ನಮ್ಮ ಪಯಣ. ಮೂಡಗಣಪತಿ ಸಭಾಭವನದಲ್ಲಿ ಮೆಗಾ ಸೇಲ್ ಇದ್ದಿದ್ದರಿಂದ 899 ರೂಪೀಸ್ಗೆ 1 kg ಬಟ್ಟೆನ ಸೇಲ್ ಮಾಡ್ತಾ ಇದ್ರು. ಅಂತೂ ಅಲ್ಲಿಗೆ ಎಂಟ್ರಿನೂ ಕೊಟ್ಟಾಯಿತು. ನಾವು ಎಂಟ್ರಿ ಕೊಟ್ಟಿದ ನಂತರ ಅಕ್ಕ, ಬಾವ ಮತ್ತು ಪುಟ್ಟನೂ ಎಂಟ್ರಿ ಕೊಟ್ಟಿದ್ರು. ಈ ಅಕ್ಕ ಅಂತೂ ಬಟ್ಟೆ ಜೊತೆ ಬುಟ್ಟಿನೂ ತೊಗೊಂಡು ಹೋಗೋ ಥರ ಇದ್ಲು. ನಮ್ಮ ಪುಟ್ಟ ಅಂತೂ KG ಜಾಸ್ತಿ ಆಗೋದಂತ ಬಟ್ಟೆನ ಎತ್ತಿ ಸೈಡ್ಗೆ ಇಡ್ತಾ ಇದ್ದ. ಇನ್ನೊಂದು ಕಡೆ ಈ ಚಡ್ಡಿ ಹೇಗೆ ಕಾಣುತ್ತೆ ಅಂತ ನಾನು ನೋಡ್ತಾ ಇದ್ದೆ. ನನ್ನ ಇಮ್ಯಾಜಿನೇಷನ್ಗೆ ನಗು ಬಂದೋಯ್ತು. ಆದರೂ ಹೇಳಬೇಕಂದ್ರೆ ಓಲ್ಡ್ ಈಸ್ ಗೋಲ್ಡೇ. ಹಾಗೆ ಇಲ್ಲೊಂದು ಮಜಾ ಆಗಿದ್ದೇನೆಂದರೆ, ಇವಳು ಬಟ್ಟೆ ತೊಗೊಳ್ಳೋ ಕೋರ್ಸಲ್ಲಿ ಬಟ್ಟೆ ಇರೋ ಬುಟ್ಟಿನ ಮಿಸ್ ಆಗಿ ಹುಡುಕ್ತಾ ಇದ್ಲು. ಆಮೇಲೆ ಈ ಬುಟ್ಟಿನ ನಾನೇ ಹುಡುಕೊಟ್ಟೆ. ಹಾಗೆ ಶಾಪಿಂಗ್ ಎಲ್ಲ ಮುಗಿಸಿ ನಾವು ಬಂದಿದ್ದು ಕೂಲ್ ಪಾಯಿಂಟ್ಗೆ. ಇದು ನನ್ನ ಭಾವನ್ ಫ್ರೆಂಡ್ ಐಸ್ ಕ್ರೀಮ್ ಪಾರ್ಲರ್ ಆಗಿದ್ರಿಂದ ನಾವಿಲ್ಲಿಗೆ ಬಂದಿದ್ವಿ. ಹಾಗೆ ಐಸ್ ಕ್ರೀಮ್ ತಿಂತ ಇವತ್ತಿನ ದಿನನ ಇಲ್ಲಿಗೆ ಮುಗಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.